ಹಳ್ಳಿಗೆ ಟಗರು ಬರ್ತೈತೆ, ಟಗರು ಬಂತು ಟಗರು, ಇದು ನಮ್ಮ ಊರ ಟಗರು. ಯಾರು? ರಾಮಯ್ಯ ಸರ್, ಬನ್ನಿ ಸರ್. ಆಟ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಬಲ್ಲು. ನಿಂಗೇನು ಮಾಡಕ್ಕೆ ಕೆಲಸ ಇಲ್ವಾ? ಇಲ್ಲ. ಇಲ್ಲೆಲ್ಲ ಓಡಾಡ್ಕೊಂಡು ಬಂದಿದೆ ಅನ್ಸುತ್ತೆ ಮೊನ್ನೆ. ಎಲ್ಲಿ ಸರ್? ಯಾವುದೋ ಮಸ್ಕತ್ತು, ಸರ್ ಮಾಸ್ಕತ್ತಿಗೆ ಬಿಸ್ಕತ್ ತಿನ್ನಕ್ಕೆ ಹೋಗಿದ್ದೆ. ಇರ್ಲಿ ಆಮೇಲೆ ಮಸ್ಕತ್ತಿಂದ ತಗೊಂಬಂದಿದ್ದಲ್ಲ ತಂದ, ಅದು ತಂದವನಿ. ಏನು ಹೇಳು? ಅದೇ ನಾಟಿ ಕೋಳಿ ಮೊಟ್ಟೆ. ಏಯ್ ಪರ್ಫ್ಯೂಮ್. ನೀವು ನಿಮ್ಗೆ ಇಷ್ಟ ಆಗಲ್ಲ ಅಂತ ಅಂದ್ರಲ್ಲ? ಇಲ್ಲ ನಾನು ಫಾರಿನ್ ಸೆಂಟ್ಗಳು ಹಾಕ್ತೀನಿ. ಇತ್ತೀಚೆಗೆ ನಿಮ್ಮಂಥವ್ರು ಬಂದು ಸೆಲ್ಫಿ ತಗೋತಿದ್ರಲ್ಲ, ಅದಕ್ಕೆ ಸ್ವಲ್ಪ ಫಾರಿನ್ ಸೆಂಟ್ಗಳು. ಮೊನ್ನೆ ನಮ್ಮ ಶಾಂತಪ್ಪ ನಂಗೂ ಹೊಸ ಸ್ಪ್ರೇ ಹೊಡಿ ಅಂತ ಅಂದ. ನಂಗೂ ಕೇಳಿ ಸಾಕಾಗಿ ಜಿಲ್ಲೆ ಔಷಧಿ ಹೊಡ್ಬಿಟ್ಟಿದೆ. 4 ದಿನ ಹೇಳಲೇ ಇಲ್ಲ. ಅವು ಜಿರ್ಲೆ ಔಷಧಿ ಯಾವುದು, ಆಮೇಲೆ ಗ್ಲಾಸ್ ಕ್ಲೀನ್ ಮಾಡೋದು ಯಾವುದು, ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಮನೇಲಿ ತೋರಿಸ್ಬೇಕು. ಇಲ್ಲಾಂದ್ರೆ ಮಕ್ಕಳು ಮರಿಗಳು ಪಾಪ ಶೆಂಟು ಅಂತ ತಿಳ್ಕೊಂಬಿಟ್ಟು ಈ ಜಿರ್ಲೆ ಔಷಧಿ ಸ್ಪ್ರೇ ಅದನ್ನೆಲ್ಲ ಹೊಡ್ಕೊಬಿಡ್ತವೆ. ಅದರಿಂದ ಮನೇಲಿ ಶೆಂಟ್ ಯಾವುದು, ಸ್ಪ್ರೇ ಯಾವುದು, ಯಾವ್ದು ಎಲ್ಲೆಲ್ಲಿ ಮಡಗಬೇಕು ಅಲ್ಲೆಲ್ಲ ಮಡಗಿ ಮಕ್ಕಳಿಗೆ ತಿಳಿಸ್ಬೇಕು. ಮತ್ತೆ ಸರ್ ಹೆಂಗಿದ್ದೀರಾ? ಫೈನ್ ಅಂಡ್ ಆಲ್ವೇಸ್ ಪರ್ಫೆಕ್ಟ್ ಅಂಡ್ ಫೈನ್. ಯಾಕಂದ್ರೆ 3 ಕ್ಷೇತ್ರಗಳನ್ನ ಗೆದ್ದಿದ್ದೀವಿ. ಆಮೇಲೆ ದೊಡ್ಡ ಗೌಡ್ರದ್ದು ನೆಲ, ಅಲ್ಲಿ ಹೋಗಿ ಮೊನ್ನೆ ನಮ್ಮದು ಕಲ್ಯಾಣೋತ್ಸವ, ಜನಮಾನೋತ್ಸವ ಮಾಡಿ ಅಲ್ಲೇ ಅವ್ರ ಫೀಲ್ಡಲ್ಲೇ ಹಿಂಗೆ ನಿಂತ್ಕೊಬಿಟ್ರ. ಅಲ್ಲ, ಅವ್ರನ್ನ ಕರೆಯೋಕ್ಕಲ್ಲ, ನಮ್ಮ ಸಾಧನೆಗಳೇನು, ನೀವು ಮಾಡಿದ ನ್ಯೂನ್ಯತೆಗಳೇನು, ಯಾಕೆ ನೀವು ವಾಸನ ಕಳ್ಕೊಂಬಿಟ್ರಿ ಅನ್ನೋದನ್ನ ಹೇಳೋ ರೀತಿ ಹೇಳಿ ತಿಳಿಸಿದೀವಿ. ಹಂಗಾರೆ ಸರಿ. ಏನು ನೋಡ್ಲಿಲ್ವ ಅದು? ಸರ್ ನಂಗೆ ಟೈಮ್ ಇಲ್ಲ. ಫ್ರೀ ಮಾಡಿದೀನಿ ತಾನೆ? ಸರ್ ಬರ್ಬೇಕು ತಾನೆ? ನಂಗೆ ಟೈಮ್ ಇರಲಿಲ್ಲ. ಯಾಕೆ ಅಂತ ಕೇಳಿ. ಯಾಕೆ? ಶಾಂತಪ್ಪಂಗೆ ಸ್ನಾನ ಮಾಡಿ 1 ವಾರ ಆಗಿತ್ತು. ಎಣ್ಣೆ ಸೌದು ಸ್ನಾನ ಮಾಡಿಸ್ತಿದ್ದೆ. 4 ದಿನ ಸ್ಪ್ರೇ ಹೊಡೆದು ಮಲಗಿಸಿದ್ದೆ. ಪಾಪ ಅಲ್ಲೇ ಎಲ್ಲ ಮಾಡ್ಕೊಂಡಿದ್ದೆ. ಏನು ಕತೆಯೋ? ಅಯ್ಯೋ ನಂಗೆ ಫೀಲಿಂಗ್ಸ್ ಬಂದ್ಬಿಡ್ತು. ಅಂದ್ರೆ ಎಣ್ಣೆ ಸವರುದು, ಅದಕ್ಕೆ ತಲೆಗೆಲ್ಲ ಎಣ್ಣೆ ಮಾತಾಡ್ಬಿಡ. ನಿನ್ ಗಂಡನ್ಗೆ ಎಣ್ಣೆ ಸವರದೆ ತಾನೆ? ಅದೇನ್ ಫೀಲಿಂಗ್ಸು, ಎಣ್ಣೆ ಸವರ್ದಿ? ಡೋಂಟ್ ಟಾಕ್, ಲೂಸ್ ಟಾಕ್. ಸರ್ ಮೊನ್ನೆ ಹಾಸನದಲ್ಲಿ ಮಾಡಿದ್ದು ಸ್ವಾಭಿಮಾನಿ ಸಮಾವೇಶ ಅಲ್ವಂತೆ, ದುರಾಭಿಮಾನಿ ಸಮಾವೇಶ ಅಂತ. ಅದು ನಿಮ್ದು ಅಂತ ಮಾಡಕ್ ಹೋಗಿ ಬಂಡೆಯವರು ನಮ್ದು ಅಂತ ಹಾಕಬಿಟ್ಟಿರುತ್ತೆ. ಈ ದುರಾಭಿಮಾನ ಸಮಾವೇಶ ಅಂತ ಹಾಕಿದ್ದೆ ಯಾರು? ಅಲ್ಲ ಅಂತ ಹೇಳ್ತಾವ್ರೆ ಸರ್. ಯಾರು ಹೇಳಿದ್ದು? ನಮ್ಮ ಯತ್ನೀಸು. ಮಾಡಕ್ ಕೆಲಸ ಹೇಳಿದ್ರಿ ಅವ್ರಿಗೆ. ಸರ್ಕಾರದ ಗ್ಯಾರಂಟಿಗಳು, ಬೈ ಎಲೆಕ್ಷನ್ಲಿ 3 ಗೆದ್ದಿದ್ದೀವಿ. ಆಮೇಲೆ ನನ್ನ ಹೆಸರಲ್ಲಿ ಏನು ಸಾಧನೋತ್ಸವ ಮಾಡಬೇಕು ಅಂತ ಇರಲಿಲ್ಲ, ಅಭಿಮಾನಿಗಳು ಸೇರ್ಕೊಂಡು ಮಾಡಬೇಕು ಅಂತಿದ್ರು. ಅದಕ್ಕೆ ಪಾಪ ಬಂಡೆಯವರು ಯಾಕೆ ಸುಮ್ಮನೆ ಒಬ್ರು ಹೋಗಿ ಮಾಡ್ತೀರಿ? ಹಾಸನ ಮೊದಲೇ ನಾವು ಸುಮಾರು ವರ್ಷಗಳ ನಂತರ ವಿಜಯೋತ್ಸವ ಆಚರಿಸಿರೋದು. ನಮ್ಮ ಪಕ್ಷದ ಸಮಾವೇಶ ಮಾಡೋ ಅಂದ್ಬಿಟ್ಟು ಅದಕ್ಕೆ ಪಕ್ಷದ ವತಿಯಿಂದ ಸಮಾವೇಶ ಮಾಡಿದ್ರು. ಇದೊಂಥರ ಯೂನಿಟಿ ಇನ್ ಡೈವರ್ಸಿಟಿ, ಆ ಥರ ಒಳ್ಳೇದೇ ಅಲ್ವಾ ಇದು? ಅದಕ್ಕೆ ನಾವು ಆಯಿತು ಅಂತ ಮಾಡಿದ್ವಿ. ಇದನ್ನ ನೋಡ್ಬಿಟ್ಟು ಎಲ್ಲ ಹೊಟ್ಟೆ ಹುರ್ಕೊಂಡ್ರು. ಯಾರು ಎಲ್ಲ ಅಂದ್ರೆ ಯಾರು ಹೊಸಿ ಹೇಳ್ತೀರಾ? ಯಾರು? ಈ ಹೂ ಪಕ್ಷದವರು, ಆಮೇಲೆ ತೆನೆ ಪಕ್ಷದವರು, ಇವರೆಲ್ಲ ಏನಂದ್ರೆ ಓಹೋ ಏನು ದೊಡ್ಡದಾಗಿ ಇವರು ದಬಾಕ್ಬಿಟ್ಟವ್ರೆ, ಅದು ಮಾಡ್ಬಿಟ್ಟವ್ರೆ ಅಂತ ಸಾಧನೆ. ಇವ್ರೇನೋ 3 ಪಕ್ಷದಲ್ಲಿ ಗೆದ್ಬಿಟ್ಟವ್ರಂತ ಇವ್ರಿಗೆ ಬಂದ್ಬಿಟ್ಟದೆ. ಆ ಥರ ಅವ್ರು ಅಂತಿದ್ರು. ಏನಲ್ಲ ಅಂತ ಗೊತ್ತಿದ್ದು ನೀನೇ ಅಂದೆ. ಇಲ್ಲ ಅವರು ಅದಕ್ಕೆ ಸೊಕ್ಕು ತುಂಬಿ ತುಳುಕ್ತಾ ಇದೆ. ಇದೇನು ನಮ್ಗೆ ಹೇಳ್ಬೇಕು ಅಂತ ನೀನೇ ಹೇಳ್ತಾ ಇದೀಯ? ಹಂಗಂತ ಅವ್ರು ಹೇಳ್ತಾ ಇದ್ರು. ಬಾಯಿ ಮುಚ್ಕೊ ಕೂತ್ರು. ಗ್ಯಾರಂಟಿ ಕೊಪ್ಪರು ಗೋರಂಟಿ ಹಚ್ತಾವ್ರೆ ಅಂತ ಅವರೇ ಹೇಳ್ತಾ ಇದ್ರು. ಒಡತಿ ನೋಡು ಕಪಾಲ್ಕೆ. ಸಾರಿ ಸರ್, ನೀನೇ ಹೇಳ್ತಿದ್ರು ಹುಟ್ಟಿಸ್ಕೊಂಡು. ಅದೇನೋ 1 ಹೇಳಿದ್ರೆ ನೀನು 100 ಹೇಳ್ತಿದ್ದೆ. ನಿನಗೆ ಗ್ಯಾರಂಟಿ ತಪ್ಪಿಸ್ಬೇಕು. ನಿನಗೆ ನಂಗೆ ಬರಿಕೆ ಇಲ್ಲ ಗ್ಯಾರಂಟಿ. ನಾನು ಹಾಸನದಲ್ಲಿ ಹೇಳ್ಬಿಟ್ಟಿದ್ದೀನಿ. ಏನಂತ? ನಾನು ಮುಖ್ಯಮಂತ್ರಿ ಆಗಿರೋ ತನಕ, ಬಂಡೆ ಉಪಮುಖ್ಯಮಂತ್ರಿ ಆಗಿರೋ ತನಕ ಈ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ, ಅದು ಮುನ್ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟಿದೀವಿ. ಅದರಿಂದ ಡೋಂಟ್ ವರಿ, ಗೊತ್ತಾಯ್ತಲ್ಲ? ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಈ ಜಮಾನದಲ್ಲಿ ಅಣ್ಣನೇ ಕಿಂಗಮ್ಮ. ಡೋಂಟ್ ವರಿ ಬೇಬಿ ಚಿನ್ನಮ್ಮ, ನೀ ಡಲಕ್ ಬಿಡ ಕಪಟ್ಟಳೆ ಅಣ್ಣಮ್ಮ. ಪಾಠ ಹೆಂಗಿತ್ತು ಸರ್?
ಏ ಪುಷ್ಪ ಪಾರ್ಟಿ ಇದ್ದ ಪುಷ್ಪ ಅದು ಪಾರ್ಟಿ ಅಲ್ಲ ಸರ್, ಮತ್ತಿನ್ಯಾವ ಪಾರ್ಟಿಯ? ನಿಮ್ಮನ್ನ ಕಳ್ಸ್ಬೇಕು ಅಂತ ಸೆಂಡ್ ಆಫ್ ಪಾರ್ಟಿ ಮಾಡಿದ್ರಂತಲ್ಲ ಬಂಡೆಯವರು, ಅದು. ಏಯ್ ಯಾವಳ ಇವ ಅಲ್ಲಿ ಮಾಡಿರೋದು ಸಮಾವೇಶ, ನೀ ಬಂದ್ಬಿಟ್ಟು ಸೆಂಡಪ್ ಪಾರ್ಟಿ ಕೊಟ್ಬಿಟ್ರು. ನೆಕ್ಸ್ಟ್ ಅವ್ರ ಸಿ ಎಮ್ ಒಡತಿ ನೋಡು ಕಪಾಲ್ಕೆ. ಏನು ಪ್ರಶ್ನೆಗಳು ಅಂತ ಕೇಳ್ತೀರಿ ಇವೆಲ್ಲ? ಸರ್ ಕೊಡಿ ಸರ್ ಉತ್ತರ ಹಂಗಾರೆ, ಕೊಡಿ ಸರ್, ಒಂದು ಕೊಡಿ ಸರ್, ಹೇಳ್ತೀನಿ ಕೊಡಿ ಸರ್ ಒಂದ. ಏಯ್ ಒಂದು ಕೊಡಿ ಅಂದ್ರೆ ಎರಡಲ್ಲ 3 ಕೊಟ್ಟಿನಿ ಮಡಿಕ. ಸುಮ್ಕಿರಿ ಸರ್, ಏನೋ ಒಂದು ಕೊಡಿ ಅಂದ್ರೆ ಈ ಪಾರ್ಟಿ 3 ಕೊಡದ. ಅಯ್ಯೋ ಯಪ್ಪ. ಮತ್ತೆ ನೀನು ಖುಷಿ ವಿಚಾರ ಹೇಳಿ, ಪಾರ್ಟಿ ಮಾಡ್ಕೊಂಡು ವಿಚಾರ ಹೇಳಿ ಅಂದರೆ ಈಗ ಹೇಳ್ಬಿಡ್ತೀನಿ ಕೇಳಿಸ್ಕೊಳಮ್ಮ. ನೀವು ಮುಖ್ಯಮಂತ್ರಿ ಆಗಿರೋ ಸಾಕು, ಇನ್ನು ಮುಂದುವರಿಬೇಡಿ. ಇನ್ನೇನಿದ್ರು ನಿಮ್ಮ ಸ್ಥಾನಕ್ಕೆ ಬಂಡೆಯವ್ರು ತಗೊಬಂದು ಕೂರಿಸಿ, ಅವರೇ ಮುಂದಿನ ಸಿ ಎಂ. ಸತ್ಯನೇ ಅಲ್ವಾ? ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ ಸರ್ ಅಂತ ಹೇಳ್ತೇವೆ. ಅದು ಕರೆಕ್ಟ್ ಅಲ್ವಾ? ತಗೊಳ್ಳಿ. ಏಯ್ ಏನು ಪ್ರಶ್ನೆಗಳು ಅಂತ ಕೇಳ್ತೀರಿ ನೀವು? ಒಣರ ನೋಡು ಕಪಾಲ್ಕೆ. ಸಾಕು ಸರ್. ಇನ್ನು 5 ವರ್ಷಗಳ ಕಾಲ ನಿಮ್ಗಾಗ ಕಾಯ್ಕಿಲ್ಲ, ನಾವೇ ಸಿ ಎಂ ಆಗಿ ಮುಂದುವರಿಯೋದು. ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಂಡೆಯವರೇ ಹೇಳ್ಬಿಟ್ಟಿದ್ದಾರೆ, ಏನಂತ ಹೇಳವ್ರೆ? ಮುಂದಿನ 5 ವರ್ಷಗಳ ಕಾಲ ಹಾ, ಅವರೇ ಸಿ ಎಂ ಆಗಿರ್ಬೇಕು. ಅವ್ರಿಗೆ ನಮ್ಮ ಸಪೋರ್ಟ್ ಇದೆ, ನಮ್ಮ ಬೆಂಬಲ ಇದೆ. ಅವ್ರಿಗೆ ಬೆಂಬಲವಾಗಿ ದೊಡ್ಡ ಬಂಡೆಯಾಗಿ ನಾನು ನಿಂತ್ಕೊಳ್ತೀನಿ. ಸುಮ್ಮನೆ ಮುಖ್ಯಮಂತ್ರಿಗೆ ಹಂಗೆ ಹೇಳಿರ್ಬೋದಲ್ಲ ಸರ್? ಎಲ್ಲ ಅವರು ರಾಮನ್ ತರ ಮುಂದೆ ಹೋದ್ರೆ ನಾನು ಲಕ್ಷ್ಮಣನ್ ತರ ಹಿಂದೆ ಹೋಗ್ತೀನಿ. ಆದ್ರಿಂದ ಅವರೇ ಮುಂದೆ ಸಿ ಎಂ. ಇದ್ರ ಬಗ್ಗೆ ಯಾರು ಕನಸು ಕಾಣ್ಬಿಡಿ ಅಂತ ಸ್ವತಃ ಅವರೇ ಹೇಳಿಲ್ವಾ? ಹನುಮಂತ ಯಾರು ಸರ್? ಹನುಮಂತ ಚಾಮರಾಜಪೇಟೆಲಿ ಇಲ್ವಾ? ಕಂಜಾಗೇಶ್ವರ ಅವರೇ ಅವ್ರಿಲ್ಲ ಅಂದ್ರೆ ಇನ್ನೂ ಬೇಕಾದಷ್ಟು ಜನ ಅವ್ರೆ ಸರ್. ಆದ್ರೂ ಒಂದು ಪರ್ಸನಲ್ ಆಗಿ ಒಂದು ಕೇಳ್ಬಿಡ್ತೀನಿ. ಏನ್ ಮಾಂಸ ತಿಂದರೆ ಚಡ್ಡಿ ಹಾಕ್ತಾರೆ, ಪಂಚ ಪರ್ಸನಲ್ ಆಗಿ ಹಾಕ್ತಾರೆ? ಒಂದು ಕೇಳ್ಬಿಡ್ತೀನಿ. ಪರ್ಸನಲ್ ಏನು? ನಾನು ಇದನ್ನ ಯಾರಿಗೂ ಹೇಳಿಕ್ಕಿಲ್ಲ, ನಿಜ ಹೇಳ್ಬಿಟ್ಟು ರಾಜೀನಾಮೆ ಯಾವಾಗ ಕೊಡ್ತೀರಾ? ಇನ್ನೂ ಸರಿ ಕೇಳಿದ್ರೆ ಈಗ 3 ಏಟು ಬರೆಸ್ತೀನಿ, ಆಮೇಲೆ 100 ಏಟು. ಅಯ್ಯೋ